ಉತ್ತಮವಾದ ರೀತಿ ಸಹಕಾರ ಆಗುತ್ತೆ. ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ. ಯಾವ ರೀತಿ ಮಾಡಬೇಕು, ಯಾವ ದಿನದಲ್ಲಿ ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಾವು ಇದನ್ನು ಇಟ್ಟರೆ ಇದನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ನಿಮ್ಮ ಕೆಲಸ ನೀವು ಮಾಡಿ ಅದರ ಕೆಲಸ ಅದು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಸ್ವಲ್ಪ ಬದಲಾವಣೆ. ತ್ರಿಶಕ್ತಿಯ ತಾಂತ್ರಿಕ ವಿಧಾನವನ್ನು ನಾನು ಇವತ್ತು ಹೇಳಿಕೊಡ್ತೀನಿ. ಈಗಾಗಲೇ ಎಷ್ಟೋ ಜನಗಳು ಅದನ್ನು ಮಾಡಿರ್ತೀನಿ, ಮಾಡಿರದೇ ಇರಬಹುದು. ಅಂಥವರಿಗೆ ಉತ್ತಮವಾದ ರೀತಿ ಸಹಕಾರ ಆಗುತ್ತೆ. ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ, ಇದನ್ನು ಮಾಡಿದ್ರೆ ಆಗುತ್ತೆ ಎನ್ನುವಂಥದ್ದು ಡೌಟ್ಸ್, ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟುತ್ತೆ. ಅಂಥವರಿಗೆ ತುಂಬ ಸಹಾಯ ಆಗುವಂಥ ಇಂದಿನ ಈ ವಿಡಿಯೋ. ಅದು ಏನಪ್ಪ ಅಂತಂದರೆ, 3 ಯಾವುದು ಅಂತಂದರೆ, ಒಂದು ಗ್ಲಾಸ್, ಒಂದು ನೀರು, ಒಂದು ನಿಂಬೆಹಣ್ಣು. ಇಷ್ಟೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಏನು ಮಾಡ್ಬೋದು ಅಂಥೇಳಿ. ಇಲ್ಲಿದೆಯಲ್ಲ, ಇದನ್ನೇ ನಾವು ಇಂದು ಯಾವ ರೀತಿ ಮಾಡಬೇಕು, ಯಾವ ದಿನದಲ್ಲಿ ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಾವು ಇದನ್ನು ಇಟ್ಟರೆ ನಮಗೆ ಶುಭ ಕಾರ್ಯ, ಶುಭ ಕೆಲಸ ಆಗುತ್ತೆ ಅನ್ನುವಂಥದ್ದರ ಬಗ್ಗೆ ಇವತ್ತು ನಿಮಗೆ ಪೂರ್ತಿ ವಿವರವಾಗಿ ನಾನು ನಿಮಗೆ ಹೇಳಿಕೊಡ್ತೀನಿ. ಇದು ಏನು ಮಾಡುತ್ತೆ ಅಂತಂದರೆ, ನಕಾರಾತ್ಮಕ ಶಕ್ತಿಯನ್ನು ಒಳಗೆ ಹಿಡಿದು ನಿಲ್ಲಿಸುವಂಥ ಕೆಲಸ ಮಾಡುತ್ತೆ. ಅಂದರೆ ಪಾಸಿಟಿವ್ ನಿಮ್ಮಲ್ಲಿ ಹೆಚ್ಚು ಮಾಡುವಂಥ ಕೆಲಸ ಮಾಡುತ್ತೆ. ಅಂದರೆ ಋಣಾತ್ಮಕ ಅಂದರೆ ಕೆಟ್ಟ ದೃಷ್ಟಿಗಳನ್ನು ಅಬ್ಸರ್ವ್ ಮಾಡಿ ಇದು ಇಟ್ಕೊಳ್ಳುತ್ತೆ. ಇದು ಈ ಕೆಟ್ಟ ಶಕ್ತಿ ನಮ್ಮಿಂದ ದೂರ ಆದ ತಕ್ಷಣ ನಾವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ, ಸೃಜನಶೀಲತೆ, ಮನಸ್ಸಿಗೆ ನೆಮ್ಮದಿ, ಸಂತೋಷ, ಆರ್ಥಿಕವಾಗಿ ಬೆಳೆಯುವುದಕ್ಕೆ ಉತ್ತಮವಾದ ರೀತಿಯಲ್ಲಿ ಸಹಕಾರ ಮಾಡುವಂಥ ಈ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಇದನ್ನು ಎಲ್ಲೆಲ್ಲಿ ಇಡಬಹುದು ಅಂತಂದರೆ, ಮನೆ ಮತ್ತು ಆಫೀಸ್, ನೀವು ವ್ಯವಹಾರ ಮಾಡುವಂಥ ಜಾಗದಲ್ಲಿ. ಇಲ್ಲಿ ಮುಖ್ಯವಾಗಿ ಯಾವ ದಿನವನ್ನು ನೀವು ಇದನ್ನು ಪ್ರಾರಂಭ ಮಾಡಬೇಕು ಅಂತಂದರೆ, ಮುಖ್ಯವಾಗಿ ಮಂಗಳವಾರ, ಶನಿವಾರದಂದು ಇದನ್ನು ಮೊದಲು ಪ್ರಾರಂಭ ಮಾಡಬೇಕು. ಇದನ್ನು ಮತ್ತು ಯಾವ ದಿಕ್ಕಿಗೆ ನಾವು ಇದನ್ನು ಇಡಬೇಕು ಅಂತಂದರೆ, ಪೂರ್ವಾಭಿಮುಖದಲ್ಲಿ ಇರುವಂಥ ಗೋಡೆಗೆ ಇಡುವಂಥದ್ದು, ಇಲ್ಲದಿದ್ದರೆ ದೇವಮೂಲೆ, ಇಲ್ಲದಿದ್ದರೆ ಉತ್ತರದ ಗೋಡೆಗೆ ನೀವು ಇದನ್ನು ಇಡಬೇಕು. ಇದು ಇಟ್ಟಾಗ ನಿಮಗೆ ಉತ್ತಮವಾದ ಲಾಭ ತಂದುಕೊಡುತ್ತೆ. ಮತ್ತು ದಕ್ಷಿಣದ ಗೋಡೆ ಮತ್ತು ಪಶ್ಚಿಮದ ಗೋಡೆ ಕಡೆ ಎಂದೂ ಕೂಡ ಇಡಬಾರದು ಈ ರೆಮಿಡಿಯನ್ನು. ಇದನ್ನು ಕೆಲವೊಬ್ಬರು ಸಲ ಈ ಮೇಲೆ ಬಂದು ತೇಲ್ಕೊಳ್ಳುತ್ತೆ, ಇಲ್ಲಿ ಮಧ್ಯಭಾಗದಲ್ಲಿ ನಿಲ್ಲುತ್ತೆ, ಮೇಲೆ ಇರುತ್ತೆ, ಕೆಳಗಡೆ ಕೂತ್ಕೊಂಡಿದೆ. ಈಗ ಇದ್ರ ಬಗ್ಗೆ ನೀವು ಏನು ತಲೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮೇಲೆ ಆದರೂ ಬರಲಿ, ಕೆಳಗಾಡಿದ್ರೂ ಬರಲಿ, ನಾನು ಅದರ ಬಗ್ಗೆ ಮೇಲೆ ಬಂದಾಗ ಇದಾಗುತ್ತೆ, ಮಧ್ಯದಲ್ಲಿ ಇದಾಗುತ್ತೆ, ಕೆಳಗಡೆ ಕುಂತಾಗಿದೆ ಇದಾಗುತ್ತೆ ಅಂತ ನಾನು ಹೇಳಿಬಿಟ್ರಂದರೆ ನೀವು ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ತೀರಿ. ನಕಾರಾತ್ಮಕ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ತೀರಿ. ಮೇಲೆ ಬಂದಿದೆ ಏನಾಯಿತು, ಕೆಳಗೆ ಕುಂತಿದೆ ಏನಾಯಿತು, ಅದನ್ನೆಲ್ಲ ಬಿಟ್ಬಿಡಿ. ಅದ್ರ ಬಗ್ಗೆ ನೀವು ಕಿಂಚಿತ್ತು ಕೂಡ ತಲೆ ಬಿಸಿ ಮಾಡಿಕೊಳ್ಳುವಂಥ ಕೆಲಸ ಮಾಡಬೇಡಿ. ಅದಕ್ಕಾಗಿ ನಾನು ಏನು ಹೇಳುವುದಿಲ್ಲ. ನೀವು ಸಕಾರಾತ್ಮಕವಾಗಿ ಮಾತ್ರ ಇರಬೇಕು ಅಷ್ಟೇ. ಇದು ಹೇಳ್ಕೊಳ್ಳುತ್ತೆ. ನಿಮ್ಮ ಕೆಲಸ ನೀವು ಮಾಡಿ ಅದರ ಕೆಲಸ ಅದು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ನೀವು ಗೊಂದಲ ಬೇಡ ಯಾವುದೇ ಕಾರಣಕ್ಕೂ.
ಈ ನೀರನ್ನು ಎಷ್ಟು ದಿನಕ್ಕೆ ಒಮ್ಮೆ ಚೇಂಜ್ ಮಾಡಬೇಕು? 15 ದಿನಗಳಿಗೆ ಒಮ್ಮೆ ನೀರನ್ನು ಚೇಂಜ್ ಮಾಡಿ. ನಿಂಬೆಹಣ್ಣು ಏನಾದರೂ ಕೊಳ್ತು ಹೋಗಿದೆ ಅಂತ ಇಟ್ಕೊಳ್ಳಿ, ಹೆಚ್ಚಿನ ರೀತಿ ನಕಾರಾತ್ಮಕ ಶಕ್ತಿಯನ್ನು ಹೇಳ್ಕೊಂಡಿರುತ್ತೆ, ಅದನ್ನು ಬಿಸಾಡಿ, ತೊಂದರೆ ಇಲ್ಲ. ಒಂದು ಯಾವುದೋ ನಿಮ್ಮ ಪಾಟಿಗೆ ಹಾಕ್ಬೇಕಾದ್ರೆ ಹಾಕ್ಕೊಡಿ, ಎಲ್ಲಿ ಬೇಕಾದ್ರೆ ಹಾಕಿ, ಗಿಡದ ಕೆಳಗಡೆ ಬೇಕಾದ್ರೆ ಹಾಕ್ಕೊಡಿ, ಏನು ತೊಂದರೆ ಇಲ್ಲ, ಎಲ್ಲಿ ಬೇಕಾದ್ರೆ ಹಾಕ್ಬಹುದು, ಅದ್ರ ಬಗ್ಗೆ ಅನುಮಾನ ಬೇಡ. ಇಷ್ಟು ಇದನ್ನು ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಆಫೀಸಿನಲ್ಲಿ, ವ್ಯವಹಾರ ಮಾಡುವಂತಹ ಆಫೀಸ್ ಜಾಗದಲ್ಲಿ ಅನೇಕ ರೀತಿಯಾದ ಬದಲಾವಣೆಗಳನ್ನು ನೀವು ನೋಡಬಹುದು. ಇದನ್ನು ಮೊದಲು ಪ್ರಾರಂಭದ ದಿನದಂದು ನೀವು ಮಾಡುವುದಾದರೆ, ನಿಂಬೆಹಣ್ಣು ಬದಲಾಯಿಸುವ ದಿನ ಮಾಡುವುದಾದರೆ, ಒಂದು ನಿಂಬೆಹಣ್ಣನ್ನು ಕೈಯಲ್ಲಿಟ್ಕೊಂಡು, ಗ್ಲಾಸಲ್ಲಿ ನೀರಿರುತ್ತೆ, ಒಂದು ಕೈಯಲ್ಲಿ ನಿಂಬೆಹಣ್ಣು ಇರುತ್ತೆ, ಅದನ್ನು ಹಾಕಬೇಕಾದ್ರೆ ಮನಸ್ಸಿನಲ್ಲಿ ಒಂದು ಸಂಕಲ್ಪಗಳನ್ನು ಮಾಡಿ. ಹೇಗೆ ಅಂತಂದರೆ, ಈ ನಿಂಬೆಹಣ್ಣಿನಿಂದ ನನ್ನ ಎಲ್ಲ ದುಷ್ಟಶಕ್ತಿಗಳು ನಾಶ ಮಾಡಿ ನನ್ನಲ್ಲಿ ಸಕಾರಾತ್ಮಕವನ್ನು ವೃದ್ಧಿಯಾಗಲಿ ಅಂತೇಳಿ ನೀರಿನಲ್ಲಿ ಹಾಕುವಂಥದ್ದು ಮಾಡಿ. ಮತ್ತಷ್ಟು ನಿಮಗೆ ಲಾಭದಾಯಕ ತಂದುಕೊಡುತ್ತೆ. ಪ್ರತಿ ಒಂದು ಸಾರಿ ಪ್ರಾರಂಭ ಮಂಗಳವಾರ ಅಥವಾ ಶನಿವಾರದಿಂದ ಮಾಡಬಹುದು, ಯಾವತ್ತು ಬೇಕಾದ್ರೆ ನೀವು ಚೇಂಜ್ ಮಾಡ್ಬೋದು, ತೊಂದರೆ ಇಲ್ಲ. ನಿಂಬೆಹಣ್ಣನ್ನು ನೀರಿನಲ್ಲಿ ಹಾಕುವ ಸಂದರ್ಭದಲ್ಲಿ ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಿ ಹಾಕಿ. ಇಷ್ಟನ್ನು ನೀವು ಅಭ್ಯಾಸ ಮಾಡುವಂಥದ್ದು ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಸಿಗೋಣವೇ? ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಆದರೆ ಬೇಗ ಮಲಗಿ ಬೇಗ ಏಳುವಂಥ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಇದು ಉತ್ತಮವಾದಂಥ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಡುತ್ತೆ. ಶುಭ ದಿನ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.